ಪಂಡಿತರಾಜ ಜಗನ್ನಾಥ ಈತನ ಹೆಸರನ್ನು ಎಷ್ಟು ಜನ ಕೇಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆಂಧ್ರ ಪ್ರದೇಶ ಈತನ ಮೂಲ. ಈತ ತನ್ನ ಕಾವ್ಯ ಪ್ರತಿಭೆಯ ಆಧಾರದ ಮೇಲೆ ಮುಂದೆ ಮುಂದೆ ಹೋಗ್ತಾನೆ. ಬಹಳ ಬಳಗದಲ್ಲೇ ಮದುವೆಯಾಗಿರ್ತಾನೆ. ಆಕೆಯನ್ನು ಕಳ್ಕೋತಾನೆ. ಒಬ್ಬನೇ ಉತ್ತರಕ್ಕೆ ಹೋದಾಗ ಅಲ್ಲಿ ಶಹಜಹಾನ್ ಇರ್ತಾನೆ. ಶಹಜಹಾನನ ಆಸ್ಥಾನದಲ್ಲಿ ಈತ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಅಸಾಧಾರಣ ಪ್ರತಿಭೆ ಪಡೆದಿದ್ದ ಕಾರಣ ಆತನ ಅಂತರಂಗದ ಒಬ್ಬ ವ್ಯಕ್ತಿಯಾಗ್ತಾನೆ. ಕೊನೆಗೆ ಶಹಜಹಾನನ ಮಗಳಾದ ಲವಂಗಿಯನ್ನು ಮದುವೆಯಾಗ್ತಾನೆ. ಆದರೆ ಶಹಜಹಾನನ ಆಳ್ವಿಕೆಗೆ ಮುಗಿದ ಮೇಲೆ ಏನು ಔರಂಗಜೇಬ್ ಬರ್ತಾನೆ, ಅವನು ಒತ್ತಡ ಹಾಕ್ತಾನೆ. ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗು, ಇಲ್ಲ ದೇಶ ಬಿಟ್ಟು ಹೋಗು. ಆಗ ಆ ದಿಲ್ಲಿಯನ್ನು ಬಿಟ್ಟು ಲವಂಗಿಯನ್ನು ಕರ್ಕೊಂಡು ಆತ ಗಂಗಾ ನದಿಯ ಬಳಿಗೆ ಬಂದಾಗ ಅಲ್ಲಿ ನಮ್ಮವರೇ ಕೊಡುವ ಕಾಟವನ್ನು ತಾಳಲಾರದೆ ಲವಂಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಜಗನ್ನಾಥ ಗಂಗಾ ನದಿಯ ದಡದಲ್ಲಿ ನಿಂತುಕೊಂಡು ಗಂಗಾ ಲಹರಿಯ ಒಂದೊಂದೇ ಶ್ಲೋಕಗಳನ್ನು ಪಠಿಸ್ತಾ ಹೋಗ್ತಾನೆ. 51 ಶ್ಲೋಕ ಆಗುವ ವೇಳೆಗೆ ಕುತ್ತಿಗೆಯವರೆಗೆ ಬಂದಿರುತ್ತೆ ಗಂಗೆ. 52ನೇ ಶ್ಲೋಕ ಮುಗಿತಾ ಇದ್ದ ಹಾಗೆ ಗಂಗೆ ಅವನನ್ನು ಸಂಪೂರ್ಣವಾಗಿ ತನ್ನ ಒಳಗೆ ಸೆಳೆದುಕೊಂಡು ಹೋಗುತ್ತೆ. ಪಂಡಿತರಾಜ ಜಗನ್ನಾಥನ ದುರಂತ ಕಥನ ನಿಜಕ್ಕೂ ಅದ್ಭುತವಾದದ್ದು. ಈ ಒಂದು ಜಗನ್ನಾಥನ ಬಗ್ಗೆ ಒಂದು ಕಾದಂಬರಿ ಏನು ಈಗ ಪ್ರಕಟವಾಗಿದೆ, ಬಿ ಪದ್ಮನಾಭ ಸೋಮಯಾಜಿ ಅವರು ಇದನ್ನು ಬರೆದಿರೋದು. ಪದ್ಮನಾಭ ಸೋಮಯಾಜಿ ಅವರು 60ರ ದಶಕದಲ್ಲಿ ಬರೆದಂಥ ಕಾದಂಬರಿ ಇದು. ಮುದ್ರಣ ಆಗೇ ಇರಲಿಲ್ಲ, ಮತ್ತೆ ಈಗ ಮರುಮುದ್ರಣ ಆಗಿದೆ. ಹಾಗಾಗಿ ಸೊಗಸಾದ ಈ ಕಾದಂಬರಿಯನ್ನು ಒಮ್ಮೆ ನಾವೆಲ್ಲ ಓದೋಣ.